ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಗಡ್ಡೆಗೆಣಸು ಮೇಳ ವಿಜೃಂಭಣೆಯಿಂದ ನಡೆಯಿತು. ಈ ಮೇಳವು ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಸಾಧಿಸಲು ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಮಂಗಳೂರಿನ ಸಾವಯವ ಕೃಷಿ ಬಳಗ ಈ ಮೇಳವನ್ನು ಆಯೋಜಿಸಿದ್ದು, ಸಾವಯವ ತರಕಾರಿ ಹಾಗೂ ಗೆಡ್ಡೆಗೆಣಸುಗಳ ಮಹತ್ವವನ್ನು ನಗರದ ಜನತೆಗೆ ಪರಿಚಯಿಸಲು ಈ ವೇದಿಕೆ ಉಪಯೋಗವಾಗಿದೆ. ನಲವತ್ತೈದಕ್ಕೂ ಹೆಚ್ಚು ಮಳಿಗೆಗಳು ಈ ಮೇಳದಲ್ಲಿ ನೆಲೆಸಿದ್ದು, ಬಹುಪಾಲು ಮಳಿಗೆಗಳಲ್ಲಿ ರೈತರು ತಮ್ಮದೇ ಆದ ಗಡ್ಡೆಗೆಣಸುಗಳು ಹಾಗೂ ಸೊಪ್ಪು ತರಕಾರಿಗಳನ್ನ ಮಾರಾಟ ಮಾಡ್ತಿದ್ದಾರೆ. ಪ್ರಮುಖವಾಗಿ ಕೇರಳ ಹಾಗೂ ಕರ್ನಾಟಕದ ಹಲವಾರು ಭಾಗಗಳಿಂದ ರೈತರು ಭಾಗವಹಿಸಿದ್ದು, ತಾವೇ ಬೆಳೆದ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡ್ತಾರೆ. ಮೇಳದಲ್ಲಿ ವಿಶಿಷ್ಟವಾದ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳು ಕೂಡ ಗಮನ ಸೆಳೆಯುತ್ತಿವೆ. ಗೆಡ್ಡೆಗೆಣಸುವಿನಿಂದ ತಯಾರಿಸಿದ ಐಸ್ ಕ್ರೀಮ್, ಹೋಳಿಗೆ, ದೋಸೆ ಮತ್ತು ಬೇರೆ ಖಾದ್ಯಗಳ ಮಳಿಗೆಗಳಿಗೆ ಜನರು ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ದಾರೆ. ರೈತರಿಂದ ತೋಟದಲ್ಲಿ ಬೆಳೆಯಬಹುದಾದ ಸೊಪ್ಪು ತರಕಾರಿಗಳ ಪರಿಚಯವೂ ಮೇಳದಲ್ಲಿ ನೀಡಲಾಗಿದೆ. ರೈತರು ಹೆಚ್ಚು ಪರಿಣಾಮಕಾರಿಯಾಗಿ ತಮ್ಮ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತಲುಪಿಸಲು ಇಂತಹ ಮೇಳಗಳು ಸಹಾಯವಾಗ್ತವೆ. ಮೇಳದ ಪ್ರಮುಖ ಉದ್ದೇಶವೇ ಬೆಳೆದ ಉತ್ಪನ್ನಗಳನ್ನ ನೇರವಾಗಿ ಗ್ರಾಹಕರಿಗೆ ಪರಿಚಯಿಸುವಂತದ್ದು ಮತ್ತು ಈ ಉದ್ದೇಶ ಯಶಸ್ವಿಯಾಗಿದೆ ಎಂದು ಭಾಗವಹಿಸಿದ ರೈತರು ಹೇಳಿದ್ದಾರೆ. ಇನ್ನು ಮೇಳದ ಪ್ರಮುಖ ಆಕರ್ಷಣೆಗಳೆಂದರೆ 45 ಮಳಿಗೆಗಳು ಪ್ರಾಥಮಿಕವಾಗಿ ಗಡ್ಡೆಗೆಣಸುಗಳು ಮತ್ತು ಸೊಪ್ಪುಗಳಿಗೆ ಮೀಸಲು, ಹಾಗೆಯೇ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟ, ಸಾವಯವ ಕೃಷಿಯ ಕುರಿತ ಹೆಚ್ಚಿನ ಜಾಗೃತಿಗೆ ಉತ್ತೇಜನ. ರಾಜ್ಯ ಮಟ್ಟದ ಈ ಮೇಳವು ರೈತರಿಗೆ ನೂತನ ಮಾರುಕಟ್ಟೆ ಹುಡುಕಲು ಉತ್ತಮ ಅವಕಾಶವನ್ನ ಒದಗಿಸಿದೆ. ಇಂತಹ ಮೇಳಗಳು ಹೊಸ ತಂತ್ರಜ್ಞಾನವನ್ನ ಹಾಗೂ ಮಾರುಕಟ್ಟೆ ತಲುಪುವ ಮಾರ್ಗಗಳನ್ನ ರೈತರಿಗೆ ಪರಿಚಯಿಸುತ್ತವೆ. ಹಾಗಾಗಿ ರೈತರು ಮುಂದಿನ ದಿನಗಳಲ್ಲಿ ಹೆಚ್ಚು ಉತ್ತೇಜನ ಪಡೆಯುವುದು ಖಚಿತ.